ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರ 18 ತಿಂಗಳ ಬಾಕಿ ಡಿ ಎ ಬಗ್ಗೆ, ಅಂದರೆ ಅರಿಯರ್ಸ್ ಅಂತ ಏನು ಹೇಳ್ತೀರಿ, ಅದರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ತಿಳಿಸ್ಕೊಡಲಿದ್ದೇನೆ. ಹಲವಾರು ಜನ ನನ್ನ ಚಾನಲ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ, 18 ತಿಂಗಳಿಂದ ಏನು ಬಾಕಿ ಇದೆ ಅರಿಯರ್ಸ್, ಅದರ ಬಗ್ಗೆ ಏನು ಅಪ್ಡೇಟ್ ಇದೆ, ಅದು ಯಾವಾಗ ಸಿಗುತ್ತೆ ಅದನ್ನು ತಿಳಿಸ್ಕೊಡಿ ಅಂತ. ಸೊ ಹಾಗಾಗಿ ನಾನು ಕರೆಕ್ಟಾಗಿ ಒಂದು ವ್ಯಾಲಿಡ್ ಇನ್ಫಾರ್ಮೇಷನನ್ನು ಬರೋದಕ್ಕೆ ಕಾಯ್ತಾ ಇದ್ದೆ. ಅದು ಬಂದ ತಕ್ಷಣ ನಾನು ಈ ವಿಡಿಯೋನ ಮಾಡಿದ್ದೀನಿ. ಹಾಗೂ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಅವಾಗ ಇದೇ ಥರದ ಏನೇ ಅಪ್ಡೇಟ್ ಇದ್ರೂ ಇಮಿಡಿಯೇಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೂ ನನ್ನ ಚಾನಲ್ನಲ್ಲಿ ನಾನು ರೆಗ್ಯುಲರ್ ಆಗಿ ಸರ್ಕಾರಿ ನೌಕರರ ಬಗೆಗಿನ ಏನೇ ಅಪ್ಡೇಟ್ಸ್ ಇದ್ರೂ ಹೇಳ್ತಾ ಇರ್ತೀನಿ. ಇನ್ನೂ ಯಾವುದಾದ್ರೂ ಟಾಪಿಕ್ಗಳ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ಟಾಪಿಕ್ಗಳ ಮೇಲೆ ಕೂಡ ವಿಡಿಯೋಸನ್ನು ಮಾಡ್ತೀನಿ. ಮೊದಲನೇದಾಗಿ ಕೋವಿಡ್ ಸಾಂಕ್ರಾಮಿಕ ಮತ್ತು ಅದರಿಂದ ಉಂಟಾದ ಆರ್ಥಿಕ ಸಮಸ್ಯೆಗಳ ಕಾರಣ 18 ತಿಂಗಳ ತುಟ್ಟಿ ಭತ್ಯೆ ಪಾವತಿಯನ್ನು ಕೇಂದ್ರ ಸರ್ಕಾರ ತಡೆ ಹಿಡಿದಿತ್ತು. ಏನು ಕೋವಿಡ್ ಟೈಮಿಂದೆಲ್ಲ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಏನು ಡಿ ಎ ಹೈಕ್ ಅಂತ ಹೇಳ್ತೀವಲ್ಲ, ತುಟ್ಟಿ ಭತ್ಯೆ, ಅದನ್ನು ಕೊಟ್ಟಿರಲಿಲ್ಲ. ಆದರೆ ಇದೀಗ ಈ ಹಣವನ್ನು ಮತ್ತೆ ತಮಗೆ ಪಾವತಿಸುವಂತೆ ಒತ್ತಾಯ ಜೋರಾಗಿದೆ. ನರೇಂದ್ರ ಮೋದಿ ಸರ್ಕಾರವು ಕೋವಿಡ್-19 ಸಮಯದ 18 ತಿಂಗಳ ಬಾಕಿ ಡಿ ಎಯನ್ನು ನೀಡುವ ಪ್ರಸ್ತಾಪವನ್ನು ಸ್ವೀಕರಿಸಿದೆ. ಕೇಂದ್ರ ಸರ್ಕಾರಿ ನೌಕರರ ಜಂಟಿ ಸಲಹಾ ಯಂತ್ರೋಪಕರಣಗಳ ರಾಷ್ಟ್ರೀಯ ಮಂಡಳಿಯ ಕಾರ್ಯದರ್ಶಿ ಶಿವಗೋಪಾಲ್ ಮಿಶ್ರಾ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸೊ ಇದು ನೀವು ನೋಡಿ, ಏನು ಕೋವಿಡ್ ಟೈಮಿಂದ ನಿಮಗೆ ಡಿ ಎ ಕೊಟ್ಟಿರಲಿಲ್ಲ, ಬಾಕಿ ಉಳಿದಿತ್ತು, ಅದನ್ನು ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಿ ನೌಕರರ ರಾಷ್ಟ್ರೀಯ ಮಂಡಳಿಯ ಕಾರ್ಯದರ್ಶಿಯಾಗಿರುವಂಥ ಶಿವಗೋಪಾಲ್ ಮಿಶ್ರಾ ಅನ್ನೋರು ಪ್ರಧಾನಿ ಮೋದಿ ಅವರಿಗೆ ಅವರು ಪತ್ರವನ್ನು ಬರೆದು ಸಲ್ಲಿಸಿದ್ದಾರೆ, ರಿಕ್ವೆಸ್ಟ್ ಲೆಟರನ್ನು ಕೊಟ್ಟಿದ್ದಾರೆ. ಹಾಗೂ ಪ್ರಧಾನಿಯವರು ಕೂಡ ಇದನ್ನು ಸ್ವೀಕರಿಸಿದ್ದಾರೆ. ಹೀಗಾಗಿ ಈ ಪತ್ರದಲ್ಲಿ 18 ತಿಂಗಳ ಬಾಕಿ ಡಿ ಎನ್ ನೀಡುವಂತೆ ಕೋರಲಾಗಿದೆ. ಸೊ ಏನು 18 ತಿಂಗಳಿಂದ ಬಾಕಿ ಡಿ ಎ ಇದೆ, ಅದು ಇವಾಗೆಲ್ಲ ಸಿಚುವೇಶನ್ ನಾರ್ಮಲ್ ಆಗಿರೋದ್ರಿಂದ ಎಲ್ಲರಿಗೂ ಅದನ್ನು ಕೊಡಬೇಕಂತ ಕೇಳ್ಕೊಂಡಿದ್ದಾರೆ. ಈ ಹಿಂದೆ ಕೂಡ ಭಾರತೀಯ ರಕ್ಷಣಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಮುಕೇಶ್ ಸಿಂಗ್ ಬಾಕಿ ಉಳಿಸಿಕೊಂಡಿರುವ ತುಟ್ಟಿ ಭತ್ಯೆ ಹಣವನ್ನು ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದರು. ಸೊ ರಕ್ಷಣಾ ನೌಕರರ ಸಂಘದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಯಾದ ಮುಕೇಶ್ ಸಿಂಗ್ ಅವರು ಕೂಡ ಈ ಹಿಂದೆ ಬೇಡ್ಕೊಂಡಿದ್ದರು. ಆದರೆ ಅವರು ಆ ಪತ್ರವನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ನೀಡಿದರು. ಅವರು ನಿರ್ಮಲಾ ಸೀತಾರಾಮನ್ ಅವರಿಗೆ ತಿಳಿಸಿದರು. ಆದರೆ ಈಗ ಇವರು ಶಿವಗೋಪಾಲ್ ಮಿಶ್ರಾ ಅವರು ಒಂದು ಸ್ಟೆಪ್ ಮುಂದೆ ಹೋಗಿ ಡೈರೆಕ್ಟಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸರ್ಕಾರಿ ನೌಕರರಿಗೆ ಏನು ಈ ತುಟ್ಟಿ ಭತ್ಯೆ ಕೊಡದೆ ಕಷ್ಟ ಆಗ್ತಿದೆಯೋ ಅದನ್ನು ಬೇಗ ಜಾರಿಗೆ ತಂದು ಬಾಕಿ ಇರೋದನ್ನೆಲ್ಲ ಕೊಡಬೇಕು ಅಂತ. ಹಾಗಾಗಿ ಹಾಗೂ ನರೇಂದ್ರ ಮೋದಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಸದ್ಯದಲ್ಲೇ ಕೇಂದ್ರ ಸರ್ಕಾರಿ ನೌಕರರ ಏನು ಬಾಕಿ ಇದೆ, 18 ತಿಂಗಳ ಬಾಕಿ ಇದೆ, ಅದು ಸಿಗೋ ಎಲ್ಲ ಸಾಧ್ಯತೆಗಳಿದೆ. ಇದು ಸ್ವಲ್ಪ ದೊಡ್ಡ ಅಮೌಂಟ್ ಆಗಿರೋದ್ರಿಂದ, 18 ತಿಂಗಳ ಡಿ ಅನ್ನೋದೊಂದು ಸ್ಮಾಲ್ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಬ್ಯಾಚ್ ವೈಸ್ ಕೊಡ್ತೀವಿ ಅನ್ನೋ ಸುದ್ದಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ತುಟ್ಟಿ ಭತ್ಯೆಯನ್ನು ಕೇಂದ್ರ ಸರ್ಕಾರವು ವರ್ಷಕ್ಕೆ 2 ಬಾರಿ ಜನವರಿ ಮತ್ತು ಜುಲೈನಲ್ಲಿ ಪರಿಶೀಲಿಸುತ್ತದೆ. ಸೊ ಯೂಶ್ವಲಿ ಏನಾಗುತ್ತೆ, ಕೇಂದ್ರ ಸರ್ಕಾರಿ ನೌಕರರು ಇರ್ತಾರಲ್ಲ ಅವರಿಗೆ ಡಿ ಎ ಹೈಕು ಜನವರಿಯಲ್ಲಿ ಮತ್ತು ಜುಲೈಯಲ್ಲಾಗುತ್ತೆ. ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು ಜನವರಿ 1, 2024ರಿಂದ 50% ಹೆಚ್ಚಿಸಲಾಗಿದೆ. ಸೊ ಜನವರಿಲಿ ಏನು ಮಾಡಿದ್ರು ಅಂದರೆ ಜನವರಿ 1, 2024ರಿಂದ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಏನಿದೆ ಅದನ್ನು 50% ಅಂತ ಮಾಡಿದರು. ಇದರ ಘೋಷಣೆ ಮಾರ್ಚ್ನಲ್ಲಾಗಿತ್ತು, ಆದರೆ ಅದು ಜನವರಿಯಿಂದನೇ ಅನ್ವಯ ಆಗಿತ್ತು. ಸೊ ಇದು 50% ರೀಚ್ ಆಗಿದ್ದರಿಂದ ಕೇಂದ್ರ ಸರ್ಕಾರಿ ನೌಕರರ ಏನು ಮನೆ ಬಾಡಿಗೆ ಭತ್ಯೆ, ಪ್ರಯಾಣ ಭತ್ಯೆ ಎಲ್ಲದರಲ್ಲೂ ಕೂಡ ಹೈಕ್ ಆಗಿತ್ತು. ಮತ್ತು ಇದನ್ನು 50% ಕನ್ವರ್ಟ್ ಮಾಡಿ ಬೇಸಿಕ್ ಸ್ಯಾಲ್ರಿಗೆ ಕೂಡ ಸೇರಿಸಿ ಡಿ ಎನ ಮತ್ತು 0 ಅಂತ ಮಾಡಿದರು. ಸೊ ಇದರಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ಜನವರಿಯಿಂದ ಬಂದ ಸ್ಯಾಲ್ರಿನಲ್ಲಿ ತುಂಬಾ ಹೆಚ್ಚಳವನ್ನು ಕಂಡುಕೊಂಡಿದ್ರು. ಈಗ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಜುಲೈ 2024ರ ಡಿ ಎ ಹೆಚ್ಚಳದ ಅಧಿಸೂಚನೆಯು ಆಗಸ್ಟ್ ಮತ್ತು ಅಕ್ಟೋಬರ್ ನಡುವೆ ಯಾವುದೇ ಸಮಯದಲ್ಲಿ ಬೇಕಾದರೂ ಬರಲಿದೆ ಎಂದು ಹೇಳಲಾಗ್ತಿದೆ.
ಆದರೆ ಇದು ಜುಲೈನಿಂದಲೇ ಅನ್ವಯ ಆಗುತ್ತೆ. ಈಗ ಜನವರಿನಲ್ಲಿಂದ 50% ಏನು ಮಾಡಿದಾರೋ ಅದನ್ನು ಮಾರ್ಚಲ್ಲಿ ಅನೌನ್ಸ್ ಮಾಡಿದರು, ಆದರೆ ಜನವರಿಯಿಂದನೇ ಅಪ್ಲೈ ಆಗಿತ್ತು. ಇವಾಗ ಮತ್ತೆ ಜುಲೈನಲ್ಲಿ ಮತ್ತೆ ಜಾಸ್ತಿ ಮಾಡ್ತಾರೆ. ಸೊ ಇದರ ಘೋಷಣೆ ಬರೋದೇನು ಆಗಸ್ಟಿಂದ ಅಕ್ಟೋಬರ್ ತಿಂಗಳೊಳಗೆ ಘೋಷಣೆ ಮಾಡ್ತಾರೆ. ಬಟ್ ಆದರೆ ಜುಲೈಯಿಂದನೇ ಅದು ಅನ್ವಯ ಆಗುತ್ತೆ. ಅಂದರೆ ಘೋಷಣೆ ಮಾಡಿದ ತಕ್ಷಣ ಹಿಂದ್ಗಡೆ ಜುಲೈಯಿಂದನೇ ನಿಮ್ಗೆ ಎಷ್ಟು ಜಾಸ್ತಿ ಮಾಡಿರ್ತಾರೆ ಅದು ಅಪ್ಲೈ ಆಗಿಬಿಟ್ಟು ಅದು ನಿಮಗೆ ಅರಿಯರ್ಸ್ ರೀತಿಯಲ್ಲಿ ಸಿಗಲಿದೆ. ಸೊ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಮುಂಬರುವ ದಿನಗಳಲ್ಲಿ ಮಹತ್ತರವಾದ 2 ಘೋಷಣೆಗಳನ್ನು ಎದುರು ನೋಡ್ಬೋದಾಗಿದೆ. ಒಂದು, 18 ತಿಂಗಳ ಬಾಕಿ DA ಅರಿಯರ್ಸನ್ನು ಕೊಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಒಪ್ಕೊಂಡಿರೋದ್ರಿಂದ ಅದನ್ನು ಇಮಿಡಿಯೇಟಾಗಿ ಘೋಷಣೆ ಮಾಡುವಂಥ ಚಾನ್ಸಸ್ ಇದೆ. ಇನ್ನೊಂದು, ಜುಲೈನಲ್ಲಿ ಮತ್ತೊಮ್ಮೆ DA ಹೈಕ್, ಜನವರಿನಲ್ಲಿ ಆಲ್ರೆಡಿ ಹೈಕ್ ಆಗಿದೆ, ಮತ್ತು ಜುಲೈನಲ್ಲೂ ಪುನಃ DA ಹೈಕ್ ಆಗಿ ಆ DA ಹೈಕನ್ನು ಘೋಷಣೆ ಆಗಸ್ಟಿಂದ ಅಕ್ಟೋಬರ್ ಸಮಯದಲ್ಲಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮೇ ಬಿ ಅದೇ ಸಮಯದಲ್ಲಿ ಅರಿಯರ್ಸ್ ಘೋಷಣೆ ಕೂಡ ಒಟ್ಟಿಗೆ ಮಾಡ್ಬೋದು. ಈ ಎಲ್ಲ ಹಣಗಳು ಅರಿಯರ್ಸ್ ರೂಪದಲ್ಲಿ ಜನರಿಗೆ ತಲುಪಲಿದೆ. ನೀವು ನಿಮ್ಮ ಆಗಸ್ಟ್ ನಂತರದ ಸ್ಯಾಲ್ರಿನಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಹಾಗೂ ಇದು ಬ್ಯಾಚ್ ವೈಸ್ ಸಿಗೋದ್ರಿಂದ 18 ತಿಂಗಳದ್ದು ನಿಮ್ಗೆ ಒಂದೇ ಸಲ ಸಿಗೋದಿಲ್ಲ. ಮೇ ಬಿ ಅದನ್ನು ಡಿವೈಡ್ ಮಾಡಿಬಿಟ್ಟು ಕೊಡ್ತಾರೆ, ಎಲ್ಲರಿಗೂ ತಲುಪ್ಸೋಕ್ಕೆ ಕಷ್ಟ ಆಗುತ್ತೆ ಇಲ್ಲಾಂದರೆ ಅಂತ. ಸರ್ಕಾರಕ್ಕೂ ಒಂದೇ ಸಲ ಕೊಡೋದ್ರಿಂದ ದೊಡ್ಡ ಹೊರೆ ಆಗುತ್ತೆ ಅಂತ ಬ್ಯಾಚ್ ವೈಸ್ ಮಾಡಿ ಕೊಡ್ತಾರೆ. ಸೊ ಆದರೂ ಏನು ಬಾಕಿ ಇದೆ, ಇದು ಸಿಗುತ್ತಾ ಇಲ್ವಾ ಅನ್ನೋ ಡೌಟ್ ಇದ್ದವ್ರಿಗೆ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಸಿಗುತ್ತೆ. ಹಾಗೂ ಇದರ ಘೋಷಣೆ ಆಗಸ್ಟಿಂದ ಅಕ್ಟೋಬರ್ ಒಳಗೆ ಆಗುತ್ತೆ ಅಂತ ವಿತ್ತ ಸಚಿವಾಲಯನೇ ತಿಳಿಸಿದೆ. ಸೊ ಹಾಗಾಗಿ ಎಲ್ಲರೂ ನಿಶ್ಚಿಂತೆಯಿಂದ ಇರ್ಬೋದು ಅಂತ ಭಾವಿಸ್ತೀನಿ. ಇನ್ನೂ ಹಲವಾರು ಏನಾದರೂ ಡೌಟ್ಗಳಿದ್ದರೆ ಅಥವಾ DA ಅರಿಯರ್ಸ್ ಬಗ್ಗೆ ಅಥವಾ ಕೇಂದ್ರ ಸರ್ಕಾರಿ ನೌಕರರಿಗೆ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ, ಕ್ಯಾಲ್ಕುಲೇಷನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಬರೀ ಕೇಂದ್ರ ಸರ್ಕಾರಿ ನೌಕರರಿಗಲ್ಲ, ಕೇಂದ್ರ ಸರ್ಕಾರಿ ಪಿಂಚಣಿದಾರರಿಗೆ ಕೂಡ ಇದು ಅಪ್ಲೈ ಆಗಿರುತ್ತೆ. ಹಲವಾರು ಜನ ಪಿಂಚಣಿದಾರರಿಗೆ ತಿಳಿಸಿ ಅಂತ ಹೇಳಿರ್ತೀರ. ಸೊ ನಾನೇನಂದರೆ ಸಪ್ರೇಟ್ ವಿಡಿಯೋ ಮಾಡಲ್ಲ, ಏನು ವಿಡಿಯೋ ಮಾಡ್ತೀನಿ ನೀವೆಲ್ಲ ವೀಡಿಯೋಸನ್ನು ಚೆಕ್ ಮಾಡ್ತೀರಿ. ಎಲ್ಲ ವಿಡಿಯೋದಲ್ಲೂ ನಾನು ಸರ್ಕಾರಿ ನೌಕರರಿಗೆ ಏನು ಚೇಂಜಸ್ ಇರುತ್ತೆ ಹಾಗೂ ಪಿಂಚಣಿದಾರರಿಗೆ ಏನು ಚೇಂಜಸ್ ಇರುತ್ತೆ ಆ ಥರ 2 ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಪಿಂಚಣಿದಾರರು ಕೂಡ ಸಪ್ರೇಟಾಗಿ ವಿಡಿಯೋ ಅಂತ ಇಲ್ಲ, ಎಲ್ಲ ವೀಡಿಯೋಸ್ಗಳನ್ನು ನಾನು ಇಬ್ಬರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇದನ್ನು ನಿಮ್ಮ ಕಲೀಗ್ಸ್ಗಳ ಜೊತೆನೂ ಶೇರ್ ಮಾಡಿ. ಹಾಗೂ ಇನ್ನೂ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಈ DA ಅರಿಯರ್ಸ್ ಬಗ್ಗೆ ಅಥವಾ ಸ್ಯಾಲ್ರಿ ಹೈಕ್ ಬಗ್ಗೆ ನನ್ನ ಚಾನಲ್ನ ನಾನು ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಅವುಗಳನ್ನು ನೋಡಿ ತಿಳ್ಕೊಳ್ಬೋದಾಗಿದೆ. ಧನ್ಯವಾದಗಳು.